ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಫ್ಯಾಮಿಲಿಯವರು ಎಲ್ಲರೂ ಸೇರಿಕೊಂಡು ಒಂದು ಚಿಕ್ಕದಾಗಿರುವಂಥ ಟ್ರಿಪ್ಗೆ ಹೋಗ್ತಾ ಇದ್ವಿ. ಸಣ್ಣದಾಗಿರುವಂಥ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಬಸ್ಸಲ್ಲಿ. ನೋಡಿ ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಅವನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾನೆ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಅವನನ್ನು ಕರ್ಕೊಂಡು ಟೂರ್ನ ಮಾಡ್ತಾ ಇರೋದು. ನೋಡಿ ಇಲ್ಲಿ ಕೃತಿಕಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸಾಂಗ್ ಹಚ್ಚಿದ್ರು ಬಸ್ಸಲ್ಲಿ. ನೋಡ್ಬೋದು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ನ ಮಾಡ್ತಾ ಇದ್ದಾಳೆ ಅಂತಂದು ಹೇಳ್ಬಿಟ್ಟು. ನಾನು ವೀಡಿಯೋ ಮಾಡೋದಕ್ಕೆ ಅವಳು ಸ್ಟಾಪ್ ಮಾಡಿಬಿಟ್ಲು ಡ್ಯಾನ್ಸ್ ಮಾಡೋದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ನೋಡಿ ಕೂತಲೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ವ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೆ ಫಸ್ಟು ನಿಮಗೆ ಬರುತ್ತೆ. ಆ ವಿಡಿಯೋನ ನೀವೇ ನೋಡ್ಬೋದು. ನೋಡಿ ತುಂಬ ಕ್ಯೂಟಾಗಿ ಮಾಡ್ತಾ ಇದ್ದಲ್ಲ ಡ್ಯಾನ್ಸು. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅವಳು ಡ್ಯಾನ್ಸ್ ಮಾಡೋದು ನೋಡಿ ಪಾಪುನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ನೋಡ್ಬೋದು ನೀವು. ಸೊ ಅದಕ್ಕೋಸ್ಕರನೇ ಅವಳು ಅವನ ಕೂಡ ಜೊತೆನ ಕೂತ್ಕೊಂಡು ಡ್ಯಾನ್ಸ್ನ ಮಾಡಿಸ್ತಾ ಇದ್ದಾಳೆ. ನೋಡಿ ನಾನು ಕೃತಿಕಾ ಮತ್ತು ಅಕ್ಕ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡಿದ್ವಿ. ನೋಡ್ಬೋದು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ನೆಲ್ಲ ಮಾಡ್ಕೊತ ಎಂಜಾಯ್ಮೆಂಟ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನೋಡಿ ಇನ್ನೂ ಡ್ಯಾನ್ಸ್ ಮಾಡೋದೇ ಮುಗಿಸ್ತಾ ಇಲ್ಲ, ಅಷ್ಟೊಂದು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಕೃತಿಕಾ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಪಾಪುನು ಕೂಡ ಸೈಲೆಂಟಾಗಿ ತುಂಬ ಚೆನ್ನಾಗಿದ್ದ. ನಮಗೂ ಕೂಡ ನೋಡೋದಕ್ಕೆ ಮತ್ತು ಎಲ್ಲದಕ್ಕೂ ಈಸಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾವು ಫಸ್ಟು ಹೋಗ್ತಾ ಇರೋದೇ ಗಜೇಂದ್ರಗಢಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಕಾಲಕಾಲೇಶ್ವರ ಟೆಂಪಲ್ಗೆ ಅಂತ ಫಸ್ಟ್ ಹೋಗ್ತಾ ಇರೋದೇ ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಬೆಳಿಗ್ಗೆನೇ ಇಲ್ಲಿ ಬಿಟ್ಟಿದ್ವಿ. ಬೆಳಿಗ್ಗೆ ಒಂದು 7 ಗಂಟೆಗೆ ಇಲ್ಲಿ ನಮ್ಮೂರನ್ನ ಬಿಟ್ಟಿದ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ 8:30 9 ಗಂಟೆ ಆಗಿತ್ತಂತಲೇ ಹೇಳ್ಬೋದು. ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಗುಡ್ಡದ ಕಡೆನೇ ಹೋಗಬೇಕು ನಾವು. ನೋಡಿ ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬಂದಿಲ್ಲ. ಬೆಳಗ್ಗೆನೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಗುಡ್ಡ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ. ನೋಡಿ ಇವಾಗ ನಾವು ಹೋಗ್ತಾ ಇರೋದು ಕಾಲಕಾಲೇಶ್ವರ ಟೆಂಪಲ್ಗೆ. ಟೆಂಪಲ್ ಬಂದಿದೆ, ಇವಾಗ ಇಳಿಬೇಕು. ನೋಡ್ಬೋದು ನಮ್ಮ ಕವನ ಯಾವ ರೀತಿ ನೋಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಸಾರಿನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಟೆಂಪಲ್ಗೆಲ್ಲ ಹೋಗೋದು ಅಂತ ಹೇಳ್ಬಿಟ್ಟು ಸಾರಿನೇ ಉಟ್ಕೊಂಡಿದ್ವಿ. ಟೆಂಪಲ್ ಬಂತು. ಇವಾಗ ಎಲ್ಲರೂ ಇಳಿಬೇಕು. ಬಸ್ನ ಒಂದು ಕಡೆ ಪಾರ್ಕ್ ಮಾಡಿ ಇಳಿದು ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಮೆಟ್ಲುಗಳು, ತುಂಬ ಮೆಟ್ಲುಗಳಿದೆ. 10 ವರ್ಷದಲ್ಲಿ ಸಾಕಾಗೋಗುತ್ತೆ. ಆಂಜನೇಯನ ಬಟ್ಟೆ ಯಾರ್ದಂಗೆ ಬೇಗ ಹತ್ತಿಬಿಟ್ರು ನೋಡೋರು. ನಮ್ಮ ಅಣ್ಣಂದಿರು ಮತ್ತು ಅವರೆಲ್ಲರೂ ಬೇಗನೆ ಹತ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವೇ ಹಿಂದೆ ಇದ್ವಿ. ಬೇಗನೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಯಾವ ರೀತಿ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ತೋರಿಸ್ರಿ ಆಂಟಿ, ಎಷ್ಟು ಚಂದ ಕಾಣ್ತಾರ ಆಂಟಿ. ನಮ್ಮ ಆಂಟಿ ನಾವು ಒಂದು ಸ್ವಲ್ಪ ತಮಾಷೆ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ನೋಡ್ಬೋದು ಗುಡ್ಡ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಮೇಲ್ಗಡೆ ಹೋಗಿದ್ದಾರೆ, ನಾವೇ ಹಿಂದ್ಗಡೆ ಇರೋದು. ಬೇಗನೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಯಾಕಂದರೆ ಹೊಟ್ಟೆ ಹಸಿವಾಗಿತ್ತು. ಬೇಗನೆ ಎದ್ದಿದ್ವಲ್ವ, ಅದಕ್ಕೋಸ್ಕರ ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿತ್ತು. ಬೇಗನೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ
ಹೋಗ್ಬಿಟ್ಟಿದ್ರು ಮೇಲ್ಗಡೆ. ನಾವು ಕೂಡ ಬೇಗನೆ ಹೋಗ್ತಾ ಇದ್ದೀವಿ. ಬೆಟ್ಟ ಥರದಿದೆ, ಬೆಟ್ಟ ಏರಿದಂಗೆ ಏರಬೇಕು. ಅಲ್ಲಿ ಕೂಡ ನೋಡ್ಬೋದು ದೇವಸ್ಥಾನ ಈ ರೀತಿ ಇದೆ. ಈ ಕಂಬಗಳಲ್ಲಿ ದೀಪಗಳನ್ನು ಹಚ್ಚಿ ಇಡ್ತಾರೆ ಅನಿಸುತ್ತೆ, ಇಲ್ಲ ದೀಪಗಳು ಇಟ್ಟಿದ್ರು ಅಲ್ಲಿ. ನೋಡ್ಬೋದು ಇಷ್ಟೊಂದು ಮೆಟ್ಲುಗಳಿದ್ದಾವೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದು ಸಾರಿ ನಿಮಗೆ ಅನುಕೂಲ ಇದ್ದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ ಮೇಲ್ಗಡೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಒಳಗಡೆ ದೇವಸ್ಥಾನ ಈ ರೀತಿ ಇದೆ. ಇನ್ನೂ ಒಳಗಡೆ ಹೋಗಬೇಕು. ನಾವು ಹೋಗಿದ್ವಲ್ವ, ಫೋಟೋಸ್ನ ತೆಗೆಸ್ಕೊತಾ ಇದ್ದೀವಿ. ಮುಂದೆ ನಿಂತು ವಿಶ್ವನ್ ತಕ್ಕ ಸನೆ ಕತ್ ನಿಂತು ಎಲ್ಲರೂ ಒಂದು ಸಾರಿ ನಿಂತ್ಕೊಂಡು ಫೋಟೋಸ್ನ ತೆಗೆಸ್ಕೊಂಡು. ನೋಡಿ ಇಷ್ಟೊಂದು ಜನ ಹೋಗಿದ್ದೀವಿ ನಾವು. ತುಂಬ ಚೆನ್ನಾಗಿ ದೇವಸ್ಥಾನನೆಲ್ಲ ನೋಡಿಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಶಿವಂದು ಸ್ಟ್ಯಾಚು ಥರ ಮಾಡಿದ್ದಾರೆ, ಅದಕ್ಕೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ದೇವಸ್ಥಾನ ಬೀಗ ಹಾಕ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ಹೊರ್ಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ನೋಡಿ ಕಾಲಕಾಲೇಶ್ವರ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳಗಡೆ ಎಲ್ಲ ಏನಾದರೂ ಅಂದ್ಕೊಂಡ್ರೆ ಇಲ್ಲಿ ನೆರವೇರುತ್ತೆ ಅಂತ ಹೇಳ್ತಾರೆ. ನೋಡಿ ಸುಮಾರೇನು ಗಲಾಟೆ ಏನು ಇರಲಿಲ್ಲ, ಖಾಲಿನೇ ಇತ್ತು ದೇವಸ್ಥಾನ. ನೋಡಿ ಒಳಗಡೆ ದೇವರು ಯಾವ ರೀತಿ ಇದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ನೋಡ್ಬೋದು. ಒಳಗಡೆ ಈ ರೀತಿ ದೇವ್ರ ವಿಗ್ರಹ ಎಲ್ಲ ಕೆತ್ತಿದ್ದಾರೆ, ಗುಡ್ಡದಲ್ಲಿನೇ ಕೆತ್ತಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದ್ಸರಿ ಸಮೀಪ ಇದ್ದರೆ ವಿಸಿಟ್ ಮಾಡಿ ಈ ದೇವಸ್ಥಾನ ನೋಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇವಾಗ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ವಿಶೇಷ ಅಂದರೆ ಪಾತಾಳ ಗಂಗೆ, ಅಂದರೆ ಬೆಟ್ಟದಲ್ಲಿಂದ ಗುಡ್ಡದಲ್ಲಿಂದ ನೀರು ಬರುತ್ತೆ. ನೋಡ್ಬೋದು ಒಂದು ಗಿಡದ ಬೇರಿಂದ ನೀರು ಬರುತ್ತೆ. ಇಲ್ಲಿ ಯಾವಾಗಲೂ ಬರುತ್ತೆ, ವರ್ಷ ಪೂರ್ತಿನೇ ನೀರಿರುತ್ತೆ ಅಂತಲೇ ಹೇಳ್ಬೋದು ಈ ಬೇರಲ್ಲಿ. ನೋಡಿ ಇದು ಫುಲ್ಲಾಗಿ ನೀರು ತುಂಬುತ್ತೆ. ಯಾವಾಗಾದರೂ ನೋಡ್ಬೋದು, ನೀರು ಇದ್ದೇ ಇರುತ್ತೆ. ನೀವು ಒಂದ್ಸರಿ ಹೋದರೆ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ. ಪಾತಾಳ ಗಂಗೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗೂ ಕೂಡ ಗೊತ್ತಿಲ್ಲ ಪಾತಾಳ ಗಂಗೆ ಅಂತಾರೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆಯಿಂದ ವ್ಯೂ ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಮಾತ್ರ ಅಂದರೆ ಕೋತಿಗಳು ತುಂಬಾ ಇದ್ವು. ನೋಡಿ ಏನಾದರೂ ಹಿಡ್ಕೊಂಡಿದ್ರೆ ಅದನ್ನೇ ಇಸ್ಕೊಳ್ಳೋದಕ್ಕೆ ಬರ್ತಾ ಇದ್ವು. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಮುಂದೆ ನಿಮಗೆ. ನೋಡಿ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ನೋಡ್ಬೋದು ನೀವು. ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಇವಾಗ ಫೋಟೋಸ್ನೆಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಹಶ್ವಾಗಿದೆ ಅಂತ ಹೇಳ್ಬಿಟ್ಟು ಫಸ್ಟು ಊಟ ಮಾಡಿಬಿಡೋಣ, ಆಮೇಲೆ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ಕೋತಿಗಳು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಯಾವ ರೀತಿ ಮಲ್ಕೊಂಡಿದ್ದಾನೆ. ಒಬ್ಬನು ನೋಡಿ ಅವನ್ನ ಬೆನ್ನ ಕೆರಿತಾ ಇದ್ದಾನೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಗಲ್ವ. ನಾವು ಎಲ್ಲರೂ ಮುಂದೋದ್ರೆ ನಾವು ಹಿಂದ್ಗಡೆಯಿಂದ ಲಾಸ್ಟಲ್ಲಿ ಬರ್ತಾ ಇದ್ದೀವಿ. ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೊರಟಿದ್ದೀವಿ. ಇವಾಗ ಪಾಪು ನೋಡ್ಬೋದು ಮ್ಯೂಸಿಕ್ ಹಾಕಿದ್ರು, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ನ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದಿದ್ದು ನಾವು ಇಟಗಿ ಭೀಮಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡ್ಕೊಳ್ಳೋದಕ್ಕೆ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಲೇಸು. ಏನಾದರೂ ಹರಕೆ ಕಟ್ಕೊಂಡಿದ್ರೆ ಇಲ್ಲಿ ಕಾಯಿನ ಕಟ್ಟಿ ಹೋಗ್ತಾರೆ. 3 ವರ್ಷ ಕಟ್ಟಬೇಕಂತೆ. ಏನಾದರೂ ನಿಮ್ಮ ಹರಕೆ ಇದ್ದರೆ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ. ಇಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ನೋಡ್ಬೋದು. ನಾವು ಕೂಡ ಹೋಗಿ ಬಂದ್ವಿ.
ಒಂದಿಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡು ಹೊರಗಡೆ ಬಂದಿದ್ದೀವಿ. ಇಟಗಿ ಭೀಮಮ್ಮನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಬಾದಾಮಿಗೆ. ಬಾದಾಮಿ ಯಾರಿಗೆಲ್ಲ ಗೊತ್ತಿರೋದಿಲ್ಲ ಹೇಳಿ, ಈ ಪ್ಲೇಸ್ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬಾ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಈ ಪ್ಲೇಸ್ ಅಂದರೆ, ನನಗೆ ಎಷ್ಟು ಸಾರಿ ಆದರೂ ನೋಡ್ತೀನಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ, ಮತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಸ್ನಲ್ಲಿ ಡೈರೆಕ್ಟ್ ಬಿಡೋದಿಲ್ಲ. ಸೊ ಅಲ್ಲಿದ್ದ ಒಂದು ಸ್ವಲ್ಪ ನಡ್ಕೊತ ಬಂದಿದ್ವಿ. ಟಯರ್ಡ್ ಆದಂಗೆ ಆಗಿತ್ತು, ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಮೇಲುಗಡೆ ನೋಡೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದೀವಿ. ನೋಡಿ ಇಲ್ಲಿದ್ದ ಯಾವ ರೀತಿ ಕಾಣಿಸ್ತಾ ಇದೆ ಪ್ಲೇಸ್ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದೇ ಗುಡ್ಡದಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳನ್ನು ಕೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಂದೇ ಕಲ್ಲು ಅಂತದೆಲ್ಲ ಅಷ್ಟುದು ದೇವಸ್ಥಾನ ಕೆತ್ತಿರೋದಿಲ್ಲ, ಒಂದೇ ಬಂಡೆ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಬನ್ನಿ ಯಾವ ರೀತಿ ಒಳಗಡೆ ಎಲ್ಲ ಕೆತ್ತಿದ್ದಾರೆ. ಕಂಬಗಳನ್ನು ಮತ್ತು ಶಿಲೆಗಳ ಎಲ್ಲ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ. ಕಂಬಗಳಂತೂ ಎಷ್ಟು ಸಣ್ಣ ಸಣ್ಣ ಡಿಸೈನ್ಸು ಕೂಡ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ನೋಡ್ಬೋದು ನೀವು. ನೋಡಿ ಈ ಕಡೆ ಶಿಲೆಗಳು ಮತ್ತು ಆ ಕಡೆನೂ ಶಿಲೆಗಳ ಥರನ ಕೆತ್ತಿದ್ದಾರೆ ನೋಡಿ. ಡಿಸೈನ್ಸ್ ಮಾತ್ರ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ಬೋದು. ನೋಡಿ ಕೃತಿಕಾ ನಮಸ್ಕಾರ ಮಾಡೋದು ಬರ್ತಾ ಇದ್ದಾಳೆ. ನಾನು ಪಾಪುನ ಎತ್ಕೊಂಡು ವಿಡಿಯೋನ ಮಾಡ್ಕೋತಾ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಟ್ರಿಪ್ನ. ನೋಡಿ ಮೇಲ್ಗಡೆನೂ ನೋಡೋದಕ್ಕೆ ಇದೆ, ಮೇಲ್ಗಡೆನೇ ಹೊರಟಿದ್ದೀವಿ ಇವಾಗ. ಎಲ್ಲರೂ ಫೋಟೋಸ್ ಎಲ್ಲ ತೆಕ್ಕೊತ ಹೋಗ್ತಾಯಿದ್ರು. ಸೊ ನಾವು ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಮೇಲ್ಗಡೆ ಹೋಗ್ತಾಯಿದ್ದೀವಿ. ಇವಾಗೆಲ್ಲ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮುಂದ್ಗಡೆ. ಆವಾಗ ನಾವು ಹೋದಾಗ ಅಷ್ಟೇನು ಪಾರ್ಕ್ ಇರಲಿಲ್ಲ. ಬಾದಾಮಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಡ್ತಾ ಇದ್ದಾರೆ. ಏನು ಮಾಡಿಲ್ಲ, ಮೀನು ಚಕ್ರ ಇದೆ ನೋಡ್ರಿ, ಕಾಣಿಸುತ್ತಾ? ಇದನ್ನ ಡಯಾಗ್ರಾಮ್ ಇದೆ ನೋಡ್ರಿ, ನಾವು ಮೀಟಿಂಗ್ ಆಫ್ ಫಿಶ್ ಅಂತ ಸ್ವಸ್ತಿಕ್ ಡಯಾಗ್ರಾಮ್ ಎಷ್ಟು ಚೆನ್ನಾಗಿದೆ ನೋಡಿ. ವಿಷ್ಣುವಿನ ಸಾಧನೆಗಳನ್ನು ರಚನೆ ಆಗಿರುವಂಥದ್ದು ನೋಡ್ರಿ. ಇಲ್ಲಿ ಒಂದು ಫೇಸ್ ಹೆಂಗೆ ಕಾಣ್ತು ನೋಡ್ರಿ ದೇವ್ರು. ಇಲ್ಲಿ ಬಾದಾಮಿ ಚಾಲುಕ್ಯರ ಅವರ ಸಿಂಹದ ಲಾಂಛನ ಯಾವುದು ಅಂತ ಕೇಳಿದ್ರೆ ವರಾಹ ಹಂದಿ ಅಂತ ಹೇಳ್ತೀವಿ. ಸೊ ಅದು ಫೇಸ್ ನೋಡ್ರಿ, ಹಂದಿ. ಕೇಳಿಸ್ಕೊಂಡ್ರಲ್ಲ, ಒಂದು ಸ್ವಲ್ಪನೇ ಮಾಡಿದ್ದೀವಿ, ಜಾಸ್ತಿನೇ ಹೇಳ್ತಾಯಿದ್ರು, ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ. ನಿಮಗೂ ಏನಾದರೂ ಗೊತ್ತಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನೋಡಿ ಇವಾಗ ಮತ್ತೆ ಮೇಲ್ಗಡೆನೂ ಹೋಗ್ತಾ ಇದ್ದೀವಿ. ಅದು ಕೂಡ ತುಂಬ ಚೆನ್ನಾಗಿದೆ ಮೇಲ್ಗಡೆ ಪ್ಲೇಸು ಕೂಡ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರಾದ್ರೂ ಫೋಟೋಶೂಟ್ ಮಾಡೋಂಗಿದ್ರೆ ಬಾದಾಮಿಗೆ ಹೋಗಿ, ತುಂಬ ಚೆನ್ನಾಗಿದೆ ಅಲ್ಲಿ ಪ್ಲೇಸಸ್ ಎಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ. ನೋಡ್ಬೋದು ಪಾಪು ಯಾವ ರೀತಿ ನೋಡ್ತಾ ಇದ್ದಾನೆ ಫೋನ್ನ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡೋದನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡಿ ನೋಡ್ತಾನೆ ಅಂತಲೇ ಹೇಳ್ತೀನಿ. ನೋಡಿ ಮೇಲ್ಗಡೆ ಹೋಗಿ ಸುಸ್ತಾಯಿತು, ಆಟ ಆಡ್ತಾ ಇದ್ದೀನಲ್ಲಿ. ಕೂಡಿಸ್ತಿದ್ದೀನಿ ಕೃತಿಕಾ ಮತ್ತು ಅವನು ಆಟ ಆಡ್ತಾ ಇದ್ದಾರೆ ಅಲ್ಲಿ. ಎಲ್ಲರೂ ಫೋಟೋ ತೆಕ್ಕೊಳೋದು. ಮತ್ತು ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ, ಹತ್ಕೊಂಬಂದು ಸಾಕಾಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಕೆಳಗಡೆನೇ ಕುತ್ಕೊಂಡ್ಬಿಟ್ಟೆ ಪಾಪನ ಕೂರಿಸ್ಕೊಂಡು. ತುಂಬಾ ಟಯರ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಹೋಗಿ ಇವಾಗ ಊಟ ಮಾಡಬೇಕು. ನೋಡ್ಬೋದು ಮೇಲ್ಗಡೆ ನಿಂತ್ಕೊಂಡು ನೋಡಿದರೆ ಈ ಥರ ಒಂದು ಪ್ಲೇಸ್ ಕಾಣಿಸುತ್ತೆ. ನೀರಿಂದು ಒಂದು ದೊಡ್ಡದಾಗಿರುವಂಥ ಕೊಂಡ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ ಆ ಕೊಂಡ. ಫೋಟೋಶೂಟಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿದ್ದ ನೋಡಿದರೆ ಬಾದಾಮಿ ಊರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಮೋಡ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋದಲ್ಲಿ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಮೋಡ ಎಲ್ಲನೂ. ನೋಡಿ ಇಲ್ಲಿ ಫೋಟೋಸ್ ಎಲ್ಲ ತಕ್ಕೊತಾ ಇದ್ದಾರೆ. ನೋಡಿಕೊಂಡು ಕೆಳಗಡೆ ಬಂದ್ವಿ. ಆವಾಗಲೇ ಸುಮಾರು ಲೇಟ್ ಆಗಿತ್ತು, ಹಸಿವು ಕೂಡ ಆಗಿತ್ತು. ಊಟ ಮಾಡಬೇಕು ಅಂತೇಳ್ಬಿಟ್ಟು ಬೇಗನೆ ನೋಡಿಕೊಂಡು ಬಂದ್ವಿ. ಬಾದಾಮಿ ನೋಡೋಕ್ಕಿಂತ ಮುಂಚೆ ನಾವು ಬನಶಂಕರಿ ಟೆಂಪಲ್ನ ನೋಡ್ಕೊಂಡ್ಬಿಟ್ಟು ಬಾದಾಮಿಗೆ ಬಂದಿದ್ವಿ. ಬನಶಂಕರಿ ಟೆಂಪಲ್ ಕೂಡ ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ನನ್ನ ಫೋನಲ್ಲಿ ಚಾರ್ಜ್ ಖಾಲಿಯಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ನನಗೆ. ಅದು ಕೂಡ ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಬನಶಂಕರಿ ಟೆಂಪಲ್ಲು. ಇನ್ನೊಂದು ಸಾರಿ ಹೋದಾಗ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ ಇವಾಗ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಬಂದುಬಿಟ್ಟು ಊಟ ಮಾಡಿಕೊಂಡು ಮಹಾಕೂಟಕ್ಕೆ ಬಂದಿದ್ದೀವಿ ಇವಾಗ.
ಈ ಟೆಂಪಲ್ಲು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ. ನೋಡೋಂಗಿದ್ರೆ ಇದೊಂದು ಟೆಂಪಲ್ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಈ ದೇವಸ್ಥಾನಕ್ಕೆ ದಕ್ಷಿಣ ಕಾಶಿ ಅಂತಂದು ಹೇಳ್ಬಿಟ್ಟು ಕರೀತಾರೆ, ಅಷ್ಟು ಚೆನ್ನಾಗಿ. ಒಳಗಡೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಹಸಿವಾಗ್ಬಿಟ್ಟಿರುತ್ತೆ ಎಲ್ಲರಿಗೂ. ಫಸ್ಟು ಊಟ ಮಾಡಿಕೊಂಡು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಒಳಗಡೆ ಹೋಗೋಣ ಬನ್ನಿ. ಇವಾಗ ಯಾವ ರೀತಿ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ. ನೋಡಿ ಮುಂಚೆ ಇದು ಬಾಗಿಲು, ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಅಷ್ಟೇನು ರಶ್ ಇರಲಿಲ್ಲ, ಎಲ್ಲ ದೇವಸ್ಥಾನನೂ ಕೂಡ ತುಂಬಾ ಖಾಲಿನೇ ಇತ್ತು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಕಾರ್ತಿಕ ಆಗಿರೋದ್ರಿಂದ ಎಲ್ಲ ಕಡೆನೂ ದೀಪಗಳನ್ನು ಹಚ್ಚಿ ಇಟ್ಟಿದ್ರು. ಆ ದೇವಸ್ಥಾನಕ್ಕೂ ಕೂಡ ದೀಪ ತಗೊಂಡು ಹೋದ್ವಿ. ನಾವು ಕೂಡ ದೀಪ ಹಚ್ಬಿಟ್ಟು ಬಂದ್ವಿ. ನೋಡಿ ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದಕ್ಕೆ ಹಲೋ ಇರಲಿಲ್ಲ, ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹೊರಗಡೆ ಬಂದು ವಿಡಿಯೋನ ಮಾಡ್ಕೊಂಡಿದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳಗಡೆ ದೇವರು ಕೂಡ ಅಷ್ಟೇ ಚೆನ್ನಾಗಿದ್ದಾನೆ ಅಂತಲೇ ಹೇಳ್ಬೋದು. ನೋಡಿ ಹೊರಗಡೆ ಚಿಕ್ಕದಾಗಿರುವಂಥ ದೇವಸ್ಥಾನಗಳಿದ್ದಾವೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ತುಂಬ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾರಾದರೂ ಫೋಟೋ ಶೂಟ್ ಮಾಡ್ಕೊಳೋರಿದ್ರೆ ಇದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ ದೇವಸ್ಥಾನಗಳು ಕೂಡ. ಹೊರಗಡೆ ಎಲ್ಲ ಫೋಟೋ ಶೂಟ್ ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು. ಇಲ್ಲಿ ಕೂಡ ಕೊಂಡ ಇದೆ, ಇಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ನಾನ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 10 ರುಪೀಸೋ ಇನ್ನು 5 ರುಪೀಸೋ ತೊಗೋತಾರೆ ಅಂತ ಇಲ್ಲಿ, ನನಗೂ ಕೂಡ ಅಷ್ಟು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ನೋಡ್ಬೋದು. ಎಲ್ಲನೂ ನನಗೆ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲ ದೇವರಿದ್ದಾವೆ, ಎಲ್ಲ ದೇವರುಗಳನ್ನು ಪುಟ್ಟ ಆದಂಥ ದೇವಸ್ಥಾನಗಳಲ್ಲಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನನೂ ಕೂಡ. ಈ ಕೊಂಡದಲ್ಲಿ ಕೂಡ ಫಿಶ್ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ, ತುಂಬ ದೊಡ್ಡದಾಗಿರುವಂಥ ಫಿಶ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಕೊಂಡನೂ ಕೂಡ. ನೋಡಿ ಒಳಗಡೆ ಈ ಥರ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ತೆಕ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲನೂ ನೋಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಇವಾಗ ನೋಡ್ಬೋದು ಪಾಪು ಕೂಡ ಎಲ್ಲನೂ ನೋಡ್ತಾ ಇದ್ದಾನೆ. ಎಲ್ಲೂ ಕೂಡ ಮಲ್ಕೊಂಡಿಲ್ಲ, ಏನಿಲ್ಲ. ಎಲ್ಲ ದೇವಸ್ಥಾನಗಳನ್ನು ನೀಟಾಗಿ ಎಲ್ಲನೂ ನೋಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ. ಇವನು ಇಷ್ಟು ಸಮಾಧಾನದಿಂದ ಇರೋದಕ್ಕೆ ನಾನು ನೀಟಾಗಿ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಬರೋದಕ್ಕೆ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನಾವು ಪಟ್ಟದಕಲ್ಲಿಗೆ ಬಂದ್ವಿ. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಲೇಟಾಗಿ ಹೋಗಿದ್ವಿ. 5:30 ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಅದು 6:20ಕ್ಕೆ ಕ್ಲೋಸ್ ಆಗುತ್ತೆ, ನೋಡೋ ಅಂಥ ಸಮಯ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಬೇಗನೆ ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬೇಗನೆ ಹೋಗ್ತಾ ಇದ್ವಿ. ಬನ್ನಿ ಬೇಗ ಹೋಗ್ಬಿಟ್ಟು ನೋಡ್ಕೊಂಬರೋಣ. ನಿಮಗೂ ಕೂಡ ತೋರಿಸ್ತೀನಿ ಈ ಪ್ಲೇಸು. ನಮಗೆ ಆದಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ವಿಡಿಯೋನ ಹಾಕಿರ್ತೀನಿ. ನೋಡಿ ಸಂಜೆ ಹೊತ್ತು ಆಗಿಬಿಟ್ಟಿತ್ತು, ಸೊ ಅದಕ್ಕೋಸ್ಕರನೇ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ತುಂಬ ಚೆನ್ನಾಗಿದೆ ಈ ಪ್ಲೇಸು ಕೂಡ. ಇದನ್ನು ಕೂಡ ನೀವು ಬಾದಾಮಿ ಸೈಡ್ ಹೋದರೆ ಈ ಪ್ಲೇಸು ಕೂಡ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪಟ್ಟದಕಲ್ಲು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಪ್ಲೇಸು. ಈ ದೇವಸ್ಥಾನ ನೋಡೋಕೆ ಬಂದಾಗ ಪಾಪು ಮಲ್ಕೊಂಬಿಟ್ಟ. ನೋಡ್ಬೋದು ನಮ್ಮ ಆಂಟಿ ಎತ್ಕೊಂಡು ಬರ್ತಾ ಇದ್ದಾಳೆ. ಯಾವ ದೇವಸ್ಥಾನದಲ್ಲಿ ಮಲ್ಕೊಂಡಿರಲಿಲ್ಲ, ಅವನು ಎದ್ದೇ ಇದ್ದ. ಈ ಪ್ಲೇಸಲ್ಲಿ ಮಾತ್ರ ಮಲ್ಕೊಂಡ್ಬಿಟ್ಟ ಅಂತೇಳ್ಬಿಟ್ಟು ನಗ್ಕಂತ ಹೋಗ್ತಾ ಇದ್ದೀವಿ. ಎಲ್ಲರೂ ನಗಾಡ್ಕೊಂತ ಎಲ್ಲನೂ ನೋಡಿಕೊಂಡು ಬರ್ತಾ ಇದ್ದೀವಿ. ಮಲ್ಕೊಂಡಿದ್ದಾನೆ, ಅಲ್ಲಿಗೆ ಹೋದ ತಕ್ಷಣ ಎದ್ದಾಳ್ತಾನೆ ಅಂತ ಅಂದ್ಕೊಂಡಿದ್ದೆ. ನೋಡಿ ಸೂರ್ಯ ಮುಳುಗೋ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತೇಳ್ಬಿಟ್ಟು ನೋಡ್ಬೋದು. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಎಲ್ಲ ಫುಲ್ ಕಲ್ಲಲ್ಲೇ ಕೆತ್ತಿರೋ ಅಂಥದ್ದು. ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ನನಗೆ ಆದಷ್ಟು ವಿಡಿಯೋ ಮಾಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿದೆ ಅಂತ ಗೊತ್ತು ನನಗೂ ಕೂಡ. ನಿಮಗೆ ನಾನು ವಿಡಿಯೋ ಮಾಡಿರೋದು ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ.
ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಎಲ್ಲನೂ ನೋಡಿಕೊಂಡು ಬರ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ನೋಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಭಾಳ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೆ ನಾವು ಪಟ್ಟದ ಕಲ್ಲಲ್ಲಿ ಅಂತಂದು ಹೇಳ್ಬೋದು. ಭಾಳ ಹೊತ್ತು ಅಲ್ಲೇ ಇದ್ದಿದ್ದು. ಸೊ ಪಾಪುನು ಕೂಡ ಎದ್ದಿದ್ದ. ಅಲ್ಲಿ ನೋಡಿ ನಮ್ಮ ಆಂಟಿ ಕಡೆನೇ ಎದ್ದಿದ್ದಾನೆ ನೋಡಿ. ಫೋಟೋ ತೆಗೆಸ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ನೋಡಿ. ನಾನು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ. ಹೊರಗಡೆ ಇವಾಗ ಹೋಗ್ತಾಯಿದ್ದೀವಿ. ಹೊರಗಡೆ ಪ್ಲೇಸಿಗೆ ಹೋಗಿ ನೋಡಿಕೊಂಡು ಮತ್ತು ರಿಟರ್ನ್ ಬರೋದು. ಕಣ್ಣಿಗೆ ನೋಡೋದಕ್ಕೆ ತುಂಬ ಸುಂದರವಾದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಪ್ಲೇಸು ತುಂಬಾ ಇಷ್ಟ ಆಯಿತು ನನಗಂತೂ. ನೋಡ್ಬೋದು ಕಲ್ಲಲ್ಲಿ ಯಾವ ರೀತಿ ಎಲ್ಲ ಕೆತ್ತಿದ್ದಾರೆ ಇದರಲ್ಲಿ ಅಂತೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಚಿತ್ರಣವನ್ನು ಯಾವೆಲ್ಲ ರೀತಿಯಲ್ಲಿ ಕೆತ್ತಿದ್ದಾರೆ ಅಂತೇಳ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸು. ಬನ್ನಿ ಇವಾಗ ಹೊರಗಡೆ ಹೋಗೋಣ. ಇಲ್ಲಿ ಒಂದು ದೊಡ್ಡದಾಗಿರುವಂಥ ಬಸವಣ್ಣನ ಮೂರ್ತಿ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೋಡಿ. ಇಲ್ಲಿದೆಲ್ಲ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ದಾರೆ. ಪಾಪು ಮತ್ತೆ ಮಲ್ಕೊಂಡು ಬಿಟ್ಟ ಈ ಪ್ಲೇಸಿಗೆ ಬಂದ ತಕ್ಷಣ ನೋಡಿ. ನಾನು ಕೂಡ ಇವಾಗ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಯಿದ್ದೀನಿ. ಈ ಪ್ಲೇಸ್ ಕೂಡ ನನಗೆ ತುಂಬಾ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲನೂ ದರ್ಶನ ಮಾಡಿಕೊಂಡು ಹೊರಡು ಇವಾಗ ಕೆಳಗಡೆ ಬಂದ್ವಿ. ಮತ್ತು ಹೊರಗಡೆಗೆ ನೋಡೋದಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಹಿಂದ್ಗಡೆ ಹೊಳೆ ಇದೆ ಇಲ್ಲಿ. ಸೊ ಹೊಳೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಹೊಳೆಯಲ್ಲಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆ ಬಂದ್ವಿ. ಹೊಳೆ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸ್ವಲ್ಪ ನೀರಿದ್ವು. ಸೊ ನೋಡಿಕೊಂಡು ಮತ್ತೆ ರಿಟರ್ನ್ ಹೊರಗಡೆ ಬರ್ತಾಯಿದ್ವಿ. ಇವಾಗ ನೋಡಿ ಹೊರಗಡೆ ಬರ್ತಾಯಿದ್ವಿ. ಹಳೆ ಮೂರ್ತಿಗಳು ಒಡೆದೋಗಿರುವಂಥದ್ದು ಬಸವಣ್ಣಂದು ಮತ್ತು ಗಣೇಶನು, ಕುದುರೆಗಳು ಮತ್ತು ಆನೆಗಳು ಮತ್ತು ಶಿವನ ಮೂರ್ತಿಗಳು ಮತ್ತು ಲಿಂಗಗಳು ಎಲ್ಲನೂ ಒಡೆದೋಗಿರೋದೆಲ್ಲ ಈ ಕಡೆ ಇದ್ದಾವೆ ಅಂತಲೇ ಹೇಳ್ಬೋದು. ಎಲ್ಲನೂ ಒಡೆದೋಗಿದ್ದಾವೆ. ಅವನ್ನೆಲ್ಲನೂ ನೀಟಾಗಿ ಇಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನನಗೆ. ಒಟ್ಟು ಎಲ್ಲನೂ ಒಡೆದೋಗಿದ್ದಾವೆ. ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ಪಾಪು ಕೂಡ ಎದ್ದಿದ್ದ.
ಯಾವ ರೀತಿ ಎಲ್ಲ ನೋಡ್ತಾ ಇದ್ದಾನೆ ನೋಡಿ, ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ದ ಅಂತಲೇ ಹೇಳ್ಬೋದು. ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ.